ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ KR ಸರ್ಕಲ್ ಹತ್ರ ನಿನ್ನೆ ಒಂದು ಆಕ್ಸಿಡೆಂಟ್ ಆಗೈತೆ. 2 BMTCಗಳು ಮುಖಾಮುಖಿ ಆಕ್ಸಿಡೆಂಟ್ ಆಗಿ 13 ಜನಕ್ಕೆ ಗಾಯ ಆಗಿದೆಯಂತೆ. ಅದೇ ರೀತಿಯಾಗಿ ಇವತ್ತು ಕೂಡ ಸಂಜೆ ಲಗ್ಗೆರೆಯಲ್ಲಿ BMTC ಬಸ್ಗಳ ಮಧ್ಯೆ ಆಕ್ಸಿಡೆಂಟ್ ಆಗಿ 3 ಜನಕ್ಕೆ ಏಟಾಗಿದೆಯಂತೆ. ಸೊ ಹಂಗಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಇತ್ತೀಚಿನ ದಿನಗಳಲ್ಲಿ BMTC ಬಸ್ಸು ಮತ್ತೆ KSRTC ಬಸ್ಗಳು ಹೆಚ್ಚಾಗಿ ಆಕ್ಸಿಡೆಂಟ್ ಆಗ್ತಾ ಇದಾವೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಕಾಂಟ್ಯಾಕ್ಟ್ ಬೇಸಿಕ್ ಇಂದ ಡ್ರೈವರ್ಗಳನ್ನ ತಗೊಂತಾ ಇರೋದು. ಆಕ್ಚುಲಿ ನಮ್ಮ ಸ್ನೇಹಿತರುಗಳು ಕೂಡ ಕೆಲವರು ಕಾಂಟ್ಯಾಕ್ಟ್ ಬೇಸಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಟೋಟಲಿ ನಾನು ಎಲ್ಲರೂ ಕಾಂಟ್ರಾಕ್ಟ್ ಬೇಸಿಕ್ ಡ್ರೈವರ್ಗಳು ಒಳ್ಳೆಯವರಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವರು ಬರೀ ಹೆವಿ DL ಇದ್ರೆ ಸಾಕು 30,000 ರೂಪಾಯಿ ಡೆಪಾಸಿಟ್ ಮಾಡಿಬಿಟ್ಟು ಡ್ಯೂಟಿಗೆ ಹೋಗಿ ಸೇರ್ಕೊಂಡು ಪ್ರಯಾಣಿಕರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. 30,000 ರೂಪಾಯಿ ಕೊಟ್ರೆ ಅವರು ಆಟೋ ಡ್ರೈವರ್ ಆಗಿರ್ಬೋದು, ಕಾರ್ ಡ್ರೈವರ್ ಆಗಿರ್ಬೋದು, ಅವ್ರಿಗೆ ಬಸ್ ಓಡ್ಸಕ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಅವ್ರಿಗೂ ಕೂಡ ಇವತ್ತಿನ ದಿವಸ ಟೆಂಡರ್ ಕೂಕೊಂಡಿರೋಂಥವ್ರು ಬಸ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಇವಾಗ ನೀವೆಲ್ಲ ನೋಡ್ಬೋದು, ಆಲ್ರೆಡಿ 1 ವರ್ಷ 2 ವರ್ಷದಿಂದ ಅಲ್ಲಿ KSRTC ಬಸ್ ಬಿತ್ತು, ಇಲ್ಲಿ BMTC ಬಸ್ಗಳು ಆಕ್ಸಿಡೆಂಟ್ ಆದ್ವು ಅಂತ ಅಂದ್ಬಿಟ್ಟು ಎಷ್ಟೊಂದು ಕೇಳ್ತಾ ಇದೀವಿ. ಅದಕ್ಕೆಲ್ಲ ಕಾರಣ ಕಾಂಟ್ಯಾಕ್ಟ್ ಬಸ್ ಅಲ್ಲ, ಕಾಂಟ್ಯಾಕ್ಟ್ ಬೇಸಿಕ್ ಮೇಲೆ ಇರುವಂತಹ ಡ್ರೈವರ್ಗಳು. ಅದರಲ್ಲಿ ಎಲ್ಲರೂ ಡ್ರೈವರ್ ಅಲ್ಲ ಅಂತ ಹೇಳಕ್ಕಾಗಲ್ಲ. ಕೆಲವರು ಓಡ್ಸಕ್ ಬರೋದೇ ಇರೋರೆಲ್ಲ ಹೋಗಿ ಇವತ್ತಿನ ದಿವಸ ಹಂಗ್ ಮಾಡ್ತಾ ಇದ್ದಾರೆ. ಮುಂಚೆ ಕಾಂಟ್ಯಾಕ್ಟ್ ಬೇಸಿಕ್ ಇಲ್ಲದೆ ಇದ್ದಾಗ ಡ್ರೈವರ್ಗಳನ್ನ KSRTC BMTC ಯಾವ ರೀತಿ ಆಯ್ಕೆ ಮಾಡ್ಕೊಂತ ಇದ್ರು ಅಂತಂದ್ರೆ ಒಂದು ಇಂಟರ್ವ್ಯೂ ಇರೋದು. 50 ಮಾರ್ಕ್ಸ್ಗೆ ಎಷ್ಟು ಕಷ್ಟ. ಈಗ ಆಕ್ಚುಲಿ ಉದಾಹರಣೆಗೆ 2018ರಲ್ಲಿ BMTCಗೆ ಡ್ರೈವರ್ ಕಮ್ ಕಂಡಕ್ಟರ್ ಕಾಲ್ ಮಾಡಿದ್ದು ಸುಮಾರು 8 ವರ್ಷ ಆಗೈತೆ. ಇದುವರೆಗೂ BMTCಲಿ ಡ್ರೈವರ್ ಕಮ್ ಕಂಡಕ್ಟರ್ಗಾಗ್ಲಿ ಬರೀ ಡ್ರೈವರ್ಗಾಗ್ಲಿ ಕಾಲ್ ಫಾರ್ಮ್ ಮಾಡಿಲ್ಲ. ಕಂಡಕ್ಟರ್ಗೆ ಮಾತ್ರ ಹೋದ ವರ್ಷ ಕಾಲ್ ಮಾಡಿದ್ರು BMTCಲಿ. ಇನ್ನ KSRTC ವಿಚಾರಕ್ಕೆ ಬಂದ್ರೆ 2019ನೇ ಸಾಲಿನಲ್ಲಿ 2545 ಜನಕ್ಕೆ ಡ್ರೈವರ್ ಕಮ್ ಕಂಡಕ್ಟರ್ಗೆ 1200 ಡ್ರೈವರ್ಗೆ ಅಂತ ಕಾಲ್ ಫಾರ್ಮ್ ಮಾಡಿದ್ರು. ಕೊರೋನಾ ಬತ್ತು ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಪ್ರೊಸೀಜರ್ ಇಲ್ದಲೆ ಸ್ಟಾಪ್ ಮಾಡಿದ್ರು. ಆದ್ರೆ 2024ರಲ್ಲಿ 2545 ಅಭ್ಯರ್ಥಿಗಳಿಗೆ ತಗೊಂತೀವಿ, ಡ್ರೈವರ್ ಕಮ್ ಕಂಡಕ್ಟರ್ ಅಭ್ಯರ್ಥಿಗಳಿಗೆ ತಗೋತೀವಿ ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಇನ್ನೇನು ಇಂಟರ್ವ್ಯೂ ಎಲ್ಲ ನಡೆಯೋ ಟೈಮಲ್ಲಿ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ, ಕೇವಲ 2000 ಅಭ್ಯರ್ಥಿಗಳಿಗೆ ಅಷ್ಟೇ ಪರ್ಮಿಷನ್ ಸಿಕ್ಕಿರೋದು ಅಂತ ಹೇಳ್ಬಿಟ್ಟು 2000 ಅಭ್ಯರ್ಥಿಗಳನ್ನ ತಗೊಂಡ್ರು. ಇನ್ನು 545 KSRTC ಡಿಕಂಸಿ ಅಭ್ಯರ್ಥಿಗಳನ್ನ ಕೈ ಬಿಟ್ಟಿದ್ದಾರೆ. ಇನ್ನ 1200 ಡ್ರೈವರ್ಗೆ ಅರ್ಜಿ ಹಾಕಿರೋರ್ನ ಕರ್ದೇ ಇಲ್ಲ. ಯಾಕೆ ಅಂತಂದ್ರೆ ಆರ್ಥಿಕ ಇಲಾಖೆಯಲ್ಲಿ ದುಡ್ಡಿಲ್ಲ, ಅದಕ್ಕೆ 1200 ಅಭ್ಯರ್ಥಿಗಳನ್ನ ತಗೊಳಕ್ ಆಯ್ತಾ ಇಲ್ಲ ಅಂತ ಸಬ್ಬು ಬೇಳ್ಬಿಟ್ಟು ಇವರು ಕಾಂಟ್ಯಾಕ್ಟ್ ಬೇಸಿಕ್ ಮೂಲಕ ಡ್ರೈವರ್ಗಳನ್ನ ತಗೊಂಡು ಇವತ್ತಿನ ದಿವಸ ಆಕ್ಸಿಡೆಂಟ್ ಆಗಿ ಕಾರಣಕರ್ತರಾಗಿದ್ದಾರೆ. ದಯವಿಟ್ಟು ಸರ್ಕಾರ ಇವಾಗ್ಲಾದ್ರೂ ಎಚ್ಚೆತ್ಕೊಂಡು KSRTCಲಿ ಡ್ರೈವರ್ ಕಮ್ ಕಂಡಕ್ಟರ್ಗಳು 545 ಅಭ್ಯರ್ಥಿಗಳನ್ನ ಕೈ ಬಿಟ್ಟಿರೋರ್ನು ಇವಾಗ್ಲಾದ್ರೂ ತಗೊಂಡು, ಜೊತೆಗೆ 1200 ಡ್ರೈವರ್ಗಳು ಏನಿದ್ದಾರೆ ಅವ್ರಿಗೂ ಕೂಡ ಇಂಟರ್ವ್ಯೂಗೆ ಕರೆದಿ 1200 KSRTC ಚಾಲಕರುಗಳನ್ನ ತಗೋಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಎಲ್ಲ KSRTC ಅಧಿಕಾರಿಗಳಿಗೂ ಹಾಗೂ ಸರ್ಕಾರದ ಮಿನಿಸ್ಟರ್ಗಳಿಗೆ ಮತ್ತೆ CM ಆದಂತಹ DK ಶಿವಕುಮಾರ್ ಸಾಹೇಬ್ರಿಗೆ, ಅದೇ ರೀತಿ ಸಾರಿಗೆ ಸಚಿವರಾದ ಬೈರತಿ ಸುರೇಶ್ ಸರ್ಗೆ ಎಲ್ರಿಗೂ ಈ ವಿಡಿಯೋ ತಲುಪಿಸಿ ಬಿಟ್ಟಿರೋ 545 ಹಾಗೂ 1200 ಡ್ರೈವರ್ಗಳನ್ನ ಕರೀದೇ ಇರೋದನ್ನ ಅದನ್ನೆಲ್ಲ ಕರೆದು ಈ ಸಂಸ್ಥೆಗೆ ಎಲ್ಲರೂ ಒಳ್ಳೆ ಡ್ರೈವರ್ಗಳನ್ನ ಆಯ್ಕೆ ಮಾಡಿಕೊಂಡು ಈ ಸಂಸ್ಥೆನ ಮುನ್ನಡೆಗೆ ತಗೊಂಡೋಗ್ಬೇಕು ಅಂತ ನಾನು ಈ ವಿಡಿಯೋ ಮುಖ ಕೇಳ್ಕೊತಾ ಇದ್ದೀನಿ. ಇದರಲ್ಲಿ ಆ್ಯಕ್ಚುಲಿ 545 ಅಭ್ಯರ್ಥಿಗಳನ್ನ ಕೆಲ್ಸಕ್ಕೆ ತಗೊಂಡ್ರೆ ನಾನು ಕೂಡ ಬರ್ತೀನಿ. ನಂದು ಕೂಡ 44 ಮಾರ್ಕ್ಸ್ ಬಂದೈತೆ ಡ್ರೈವರ್ ಕಮ್ ಕಂಡಕ್ಟರ್ಲಿ. ಸೊ ಹಂಗಾಗಿ ವಿಡಿಯೋ ಮಾಡ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.